ನೀವು ನಿಮ್ಮ ಮಕ್ಕಳನ್ನ ಸ್ಕೂಲ್ಗಳಿಗೆ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಬಿ ಕೇರ್ಫುಲ್. ಯಾವ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾ ಇದ್ದೀನಿ ನನ್ನ ಮಗನ ಅಥವಾ ಮಗಳನ್ನ ಅನ್ನೋದ್ರ ಬಗ್ಗೆ ಜೋಪಾನ. ಶಾಲೆ ಬಗ್ಗೆ ತಿಳಿದುಕೊಳ್ಳದೆ ನಿಮ್ಮ ಮಕ್ಕಳ ಭವಿಷ್ಯ ಅತಂತ್ರ ಆಗ್ಬಿಡುತ್ತೆ. ಅಡ್ಮಿಷನ್ ಮಾಡಕ್ ಹೋದ್ರೆ ಸ್ಕೂಲ್ನ ಹಿಂದೆ ಮುಂದೆ ವಿಚಾರಿಸಿ ಮೊದಲು. ರಾಜ್ಯದಲ್ಲಿ ಸದ್ಯಕ್ಕೆ ಅನಧಿಕೃತ ಶಾಲೆಗಳ ಹಾವಳಿ ವಿಪರೀತ ಆಗ್ತಾ ಇದೆ. ಪರಿಣಾಮ ನಿಮ್ಮ ಮಕ್ಕಳ ಜೀವನ ಅತಂತ್ರವಾಗಬಹುದು. ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿದೆ, ಏನೋ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಒಳ್ಳೊಳ್ಳೆ ಬಿಲ್ಡಿಂಗ್ಗಳು, ಸ್ಟಾಫ್ಗಳು ಚೆನ್ನಾಗಿದ್ದಾರೆ ಅಂತ ಎಲ್ಲೆಲ್ಲೋ ಹೋಗಿ ಮಕ್ಕಳನ್ನ ಸೇರ್ಸಕ್ ಹೋಗ್ಬೇಡಿ. ಮಕ್ಕಳ ಭವಿಷ್ಯದ ಜೊತೆಗೆ ಕೆಲ ಖಾಸಗಿ ಸ್ಕೂಲ್ಗಳು ಚಲಾಟ ಆಡ್ತಾ ಇದಾವೆ. ಇಲ್ಲಿ ನೋಡಿ, ಯೂರೋ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದ್ದಾರೆ ಪೋಷಕರು. ಅವರಿಗೆ ಶಾಕ್ ಆದಿದೆ. ತಿಪ್ಪಸಂದ್ರದ ಗುಂಜೂರ್ನಲ್ಲಿರೋ ಯೂರೋ ಸ್ಕೂಲ್ ಇದು. ಈ ಸ್ಕೂಲ್ ಮೇಲೆ ಆರೋಪ ಬಂದಿರೋದು ಏನಪ್ಪಾ ಅಂದ್ರೆ ಪರ್ಮಿಷನ್ ಇಲ್ಲದೆ ಮಕ್ಕಳನ್ನ ಅಡ್ಮಿಷನ್ ಮಾಡ್ಕೊಂಡು ಮೋಸ ಮಾಡಿದ್ದಾರೆ ಅಂತ. ಯೂರೋ ಶಾಲೆಯ ವಿರುದ್ಧ ಪೋಷಕರು ಸಾಲು ಆರೋಪ ಮಾಡ್ತಾ ಇದ್ದಾರೆ. ಶಾಲೆಗೆ ಎಲ್ಲಾ ರೀತಿಯ ಅನುಮತಿ ಇದೆ ಅಂತ ಆರಂಭದಲ್ಲಿ ಹೇಳಿದೆ ಈ ಆಡಳಿತ ಮಂಡಳಿ. ಅಡ್ಮಿಷನ್ ವೇಳೆ 25,000 ರೂಪಾಯಿ ಹಣವನ್ನ ಮುಂಗಡವಾಗಿ ಮುಂಚೆ ಇಸ್ಕೊಂಡಿದ್ದಾರೆ. ಸೊ ಇದೀಗ ಆಡಳಿತ ಮಂಡಳಿ ಯಾಮಾರಿಸ್ಬಿಟ್ಟ. ಮಕ್ಕಳ ಭವಿಷ್ಯದ ಜೊತೆಗೆ ಆಟ ಆಡಿದ್ರ, ಶಾಲೆ ನಡೆಸೋಕೆ ಪರ್ಮಿಷನ್ ಇಲ್ಲದಕ್ಕೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊಕ್ಕೆ ಹಾಕಿದ್ದಾರೆ. ಈಗ ಅನುಮಾನಗೊಂಡ ಪೋಷಕರಿಂದ ಆನೇಕಲ್ ಬಿಇಒಗೆ ಕಂಪ್ಲೇಂಟ್ ಹೋಗಿದೆ, ಶಾಲೆಯ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ. ಬಟ್ ಈಗ ಕ್ರಮ ಕೈಗೊಳ್ಳೋಕೆ ಅಧಿಕಾರಿಗಳು ಹಿಂದೇಟ್ ಆಗ್ತಾ ಇದ್ದಾರಂತೆ. ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮೊದಲನೇದಾಗಿ ಇದರ ಓನರ್ ಯಾರು, ಲೀಗಲ್ ಆಗಿ ಎಲ್ಲ ಏನೆಲ್ಲ ಕೆಲಸ ಕಾರ್ಯಗಳಾಗಬೇಕು, ಏನೇನು ರೂಲ್ಸ್ಗಳಿರುತ್ತೆ ಅದನ್ನೆಲ್ಲ ಫಾಲೋ ಮಾಡಿದಾರ. ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನೋಡಿದ್ರೆ ಹೊಸದ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ತರಾತುರಿಯಲ್ಲಿ ಬರೀ ಹಣ ಮಾಡ್ಬಿಡೋಣ ಅಂತ ಮುಂದಾದಂಗಿದೆ. ಒಳ್ಳೆ ಪ್ರಮೋಷನ್ ಕೊಟ್ಟಿರ್ತಾರೆ ಅಥವಾ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ, ಸುತ್ತಮುತ್ತ ಈ ಲೋಕಲ್ನ ಮಕ್ಕಳು ಇಲ್ಲಿಗೆ ಬರಲಿ ಅನ್ನೋ ರೀತಿಯಲ್ಲಿ. ಜಾಸ್ತಿ ಆದ್ರೂ ಪರವಾಗಿಲ್ಲಪ್ಪ, ಒಳ್ಳೆ ಚೆನ್ನಾಗಿದೆ, ಎಲ್ಲ ಒಳ್ಳೊಳ್ಳೆ ಸ್ಟಾಫ್ ಇರ್ತಾರೆ, ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಅಂದ್ಕೊಂಡು ಯಾಮಾರಿದಂಗೆ ಕಾಣಿಸ್ತಾ ಇದೆ. ಯೂರೋ ಸ್ಕೂಲ್ ಗಮನಿಸ್ತಾ ಇದ್ದೀರಿ ಸ್ಕೂಲ್ನ ಹೆಸರು. ಈಗ ನೋಡಿದ್ರೆ ಅಲ್ಲಿ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿ ಇದೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಯಾರ ಒಡೆತನದ ಸ್ಕೂಲ್ ಇದು? ಅಂಡ್ ಇನ್ಫ್ರಾಸ್ಟ್ರಕ್ಚರ್ ನೋಡ್ತಾ ಇದ್ರೆ ಹೊಸದಾಗ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಯಾರ ಗಮನಕ್ಕೂ ತಂದಿರ್ಲಿಲ್ವಾ? ಈಗ ಈ ಸ್ಕೂಲ್ ವಿರುದ್ಧ ಯಾಕೆ ಕ್ರಮ ಕೈಗೊಳ್ಳಕ್ಕೆ ಹಿಂದೇಟ್ ಆಗ್ತಾ ಇದಾರಂತೆ? ಅಂಡ್ ಪೋಷಕರ ದೂರೇನು? ಎಷ್ಟು ಜನ ಅಡ್ಮಿಷನ್ ಆಗಿದೆ ಈಗ ಆಲ್ರೆಡಿ? ವಿದ್ಯೆ, ಇದೊಂದು ಅಪಾರ್ಟ್ಮೆಂಟ್ ಕಟ್ಟಬೇಕಾದ್ರೆ ಯಾವ ರೀತಿಯಾಗಿ ಫ್ಲಾಟ್ ಖರೀದಿ ಮಾಡ್ತಕ್ಕಂಥವ್ರು ಅಡ್ವಾನ್ಸ್ ಬುಕ್ಕಿಂಗು ಮತ್ತು ಅಡ್ವಾನ್ಸ್ ಪರ್ಚೇಸಿಂಗ್ ಮಾಡಿ ನಂತರ EMI ಕಟ್ಕೊಂಡು ಹೋಗ್ತಾರೆ. ಆ ರೀತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಶಾಲೆಯ ಕಟ್ಟಡವೇ ಇಲ್ಲ, ಆದರೆ ಇಲ್ಲಿ ಶಾಲೆ ನಿರ್ಮಾಣ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಾಗಿ ಪೋಷಕರನ್ನು ನಂಬಿಸಿದಂಥ ಯೂರೋ ಕಿಡ್ಸ್ ಶಾಲೆಯ ಆಡಳಿತ ಮಂಡಳಿ ಸುಮಾರು 100 ಪೋಷಕರಿಗೆ ತಮ್ಮ ಮಕ್ಕಳನ್ನು ಇಲ್ಲಿ ಸೇರಿಸ್ಕೊತೀವಿ, ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡ್ತೇವೆ, ನಮ್ಮದು ಏನು ಸರ್ಕಾರದಿಂದ ಮಾನ್ಯತೆ ಪಡೆದಿರ್ತಕ್ಕಂಥ ಶಾಲೆ ಅನ್ನೋ ರೀತಿಯಾಗಿ ಎಲ್ಲ ಸುಳ್ಳುಗಳನ್ನು ಹೇಳಿ ಬರೋಬ್ಬರಿ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಂದ ಹಣವನ್ನು ಸಂಗ್ರಹಿಸಿದ್ದಾರೆ ಅಂತಕ್ಕಂಥದ್ದು. ಆದರೆ ಹಣ ಸಂಗ್ರಹಿಸಿದಂಥ ಬಳಿಕ ಯಾವುದೇ ರೀತಿಯಾದಂಥ ಬೇರೆ ಕಟ್ಟಡದಲ್ಲಿ ಆ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದಾಗಲಿ ಏನನ್ನೂ ಸಹ ಮಾಡಿಲ್ಲ. ಈಗ ಅವರನ್ನು ಪ್ರಶ್ನೆ ಮಾಡಿದಾಗ ಇನ್ನೂ ಸ್ಕೂಲ್ ಅಂಡರ್ ಕನ್ಸ್ಟ್ರಕ್ಷನ್ ಇಲ್ಲಿದೆ, ಹೀಗಾಗಿ ನಾವು ಏಕಾಏಕಿ ಕ್ಲಾಸನ್ನು ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋ ರೀತಿಯಾಗಿ ಅವರ ಪೋಷಕರ ಬಳಿ ಅವರು ಏನು ಒಂದು ಸಬೂಬುಗಳನ್ನು ಹೇಳ್ಕೊಂಡು ಬಂದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಹಣ ಕಳೆದುಕೊಂಡಿರ್ತಕ್ಕಂಥ ಪೋಷಕರು ಈಗ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಸಾಲಾಗಿ ಎಫ್ಐಆರ್ಗಳನ್ನು ದಾಖಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ 4 ಜನ ಪೋಷಕರು ಈಗ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಏನೋ ಒಂದು ದೂರನ್ನು ದಾಖಲು ಮಾಡಿದ್ರು. ಜೊತೆಗೆ ಶಾಲೆಗೆ ಯೂರೋ ಕಿಡ್ಸ್ನ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಸಮೇತ ದೂರನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಸರ್ಜಾಪುರ ಪೊಲೀಸರು ಒಂದು ತನಿಖೆಯನ್ನು ಸಹ ಕೈಗೊಂಡಿದ್ದಾರೆ. ನೀವು ಹೇಳಿದ ಹಾಗೆ ಈ ಒಂದು ಯೂರೋ ಕಿಡ್ಸ್ ಯಾರ ಮಾಲೀಕತ್ವದಲ್ಲಿದೆ, ಜೊತೆಗೆ ಅವರು ಏನಾದರೂ ಉದ್ದೇಶಪೂರ್ವಕವಾಗಿ ಈ ಕೆಲಸವನ್ನು ಮಾಡಿದ ಅಥವಾ ಬೇರೆ ಉದ್ದೇಶಕ್ಕೆ ಕಟ್ಟಡವನ್ನು ಕಟ್ಟೋದಕ್ಕೆ ಸಲುವಾಗಿ ಆರ್ಥಿಕವಾಗಿ ಹಣ ಸಂಗ್ರಹವನ್ನು ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ತಂತ್ರಗಾರಿಕೆ ಏನಾದರೂ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ. ಈ ಸಂಬಂಧಪಟ್ಟಾಗೆ ಈಗ ಏನು ಗ್ಯಾರಂಟಿ ನ್ಯೂಸ್ನಲ್ಲಿ ಆಗಲೇ ಹೋದಂಥ ಸುದ್ದಿಯನ್ನು ನೋಡಿ ಮತ್ತಷ್ಟು ಜನ ಪೋಷಕರು ಹೋಗಿ ಪೊಲೀಸ್ ಠಾಣೆ ಬಳಿ ದೂರುಗಳನ್ನು ಕೊಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಈಗ ಯಾವ ಹಂತದಲ್ಲಿ ಅವತ್ತು ಅಂದರೆ ಪೋಷಕರು ಬಳಿ ತಮ್ಮ ಮಕ್ಕಳನ್ನು ಸೇರಿಸಿ ಅಂತ ಅಪ್ರೋಚ್ ಮಾಡಿದ್ರು, ಆವಾಗ ಯಾವ ಹಂತದಲ್ಲಿತ್ತು ಕಟ್ಟಡ ನಿರ್ಮಾಣ ಮಾಡ್ತಕ್ಕಂಥದ್ದು, ಸದ್ಯದ ಪರಿಸ್ಥಿತಿಯು ಹಾಗೇ ಇದೆ. ಹೀಗಾಗಿ ಇವರು ನಮ್ಮ ಉದ್ದೇಶಪೂರ್ವಕವಾಗಿ ನಮ್ಮಿಂದ ಹಣವನ್ನು ಕಸಿಯುವ ಉದ್ದೇಶದಿಂದಲೇ ವಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಪೋಷಕರ ಆರೋಪ ಆಗಿದೆ. ವಿದ್ಯಾ, ವೆಲ್, ಥ್ಯಾಂಕ್ ಯು ಡೀಟೇಲ್ಸ್ಗೆ ಮಂಜುನಾಥ್.